ಪ್ರಾಣಿಗಳ ಸಂಬಂಧನ ಒಂದು ಇದರಲ್ಲಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಬಾಬು ಸರ್ ಅದು. ಎಲ್ಲರ ಇದು ಜೊತೆ ಒಂದು ಕ್ಲೈಮ್ಯಾಕ್ಸಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ದ್ವೇಷ ಬಿಟ್ಟು ಎಲ್ಲ ಒಂದು ಅನ್ಯೋನ್ಯತೆಯಿಂದ ಏನಂತ ನಮ್ಮ ಕರಾವಳಿ ದಕ್ಷಿಣ ಕನ್ನಡದ ಒಂದು ಇದನ್ನು ಒಂದು ಇದು ಏನು ಭಾವೈಕ್ಯತೆ ತಂದು ಸ್ಪೋರ್ಟಿವ್ ಅಂದರೆ ಒಂದು ಇದೆಲ್ಲ ಅದೊಂದು ಭಾವನಾತ್ಮಕವಾದ ಒಂದು ಇದು ಅಂತ ತೋರಿಸಿದ್ದಾರೆ. ಬಾಬು ಸರ್ ಅವರಿಗೆ ತುಂಬ ಧನ್ಯವಾದಗಳು. ಮೂವಿ ಚೆನ್ನಾಗಿದೆ. ಇದೊಂದು ಕಂಬಳದ ವಿಷಯ. ಕಂಬಳ ಅಂತಂದರೆ ಕೆಲವರಿಗೆ ಬೆಟ್ಟಿಂಗ್ ದಂಧೆ ಆಗಿತ್ತು. ಈಗ ಅದು ಕಂಬಳ ಅನ್ನೋದು ಕರಾವಳಿಗೆ ಮಾತ್ರ ಗೊತ್ತಿತ್ತು. ಅದನ್ನು ಬೆಂಗಳೂರಿಗೆ ಪುತ್ತೂರಿನ ಶಾಸಕರಾಗಿದ್ದಂಥ ಅಶೋಕ್ ರೈ ಅವರು ತೊಗೊಂಬಂದು ಬೆಂಗಳೂರಿನಲ್ಲಿ ಕಂಬಳ ಮಾಡಿದ್ದಾರೆ. ಭಾರಿ ಈಗ ಒಂದು ರೀತಿಯಲ್ಲಿ ಕಂಬಳ ತುಂಬ ಚೆನ್ನಾಗಿ ಓಡ್ತಾ ಇದೆ. ಇವತ್ತು ಜೋಡುಕೆರೆ ಕಂಬಳ ಆಗಿರ್ಬೋದು ಮಂಗಳೂರಿನಲ್ಲಿ, ಮತ್ತು ಕೋಟಿ ಚೆನ್ನಯ್ಯರ ಕಂಬಳ ಆಗಿರ್ಬೋದು, ಎರಡೂ ಒಂದು ಕಂಬಳಗಳು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಮಂಜುಟ್ಟಿನ ಗ್ರಾಮದ ಕಂಬಳ ತುಂಬ ವರ್ಷದಿಂದ ನಿಂತಿತ್ತು, ಅದು ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ. ಅದ್ರ ಬಗ್ಗೆನೇ ಒಂದು ಮೂವಿ ಮಾಡಿರುವಂಥದ್ದು ತುಂಬ ಒಳ್ಳೆಯದು. ಹಾಗಾಗಿ ಎಲ್ಲ ಸಾಮರಸ್ಯದಿಂದ ಹೋಗ್ತಾ ಇದೆ. ಹಾಗಾಗಿ ಯಾರೂ ಕೂಡ ಕಂಬಳದ ವಿಚಾರದಲ್ಲಿ ಮೂವಿಗಳನ್ನು ನೋಡಬೇಕು, ಕರಾವಳಿ ಭಾಗದ ಜನರನ್ನು ಬೆಂಬಲಿಸಬೇಕು ಅನ್ನೋದು ನನ್ನ ಆಸೆ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ನಮ್ಮ ಕಂಬಳವನ್ನು ದಯವಿಟ್ಟು ಯಾರೂ ಕೂಡ ಈ ಥರ ಒಂದು ದುಡ್ಡಿಗೋಸ್ಕರ ಬೆಟ್ಟಿಂಗೋಸ್ಕರ ಕಂಬಳವನ್ನು ತರಬೇಡಿ ಅನ್ನೋದು ನನ್ನ ಆಸೆ. ಮೂವಿ ಚೆನ್ನಾಗಿದೆ. ದಯವಿಟ್ಟು ಕರಾವಳಿ ಜನಕ್ಕಿಂತ ಈ ಭಾಗದವರು ಕೂಡ ನೋಡಿ. ಕರಾವಳಿಯವರು ಅಂತಂದರೆ ಆಲ್ಮೋಸ್ಟ್ ನೋಡಿರ್ತೀವಿ ನಾವು ಅದನ್ನು. ನೀವು ದಯವಿಟ್ಟು ಈ ಮೂವಿಯನ್ನು ಗೆಲ್ಲಿಸಿ ಅನ್ನೋದು ನನ್ನ ಕಂಬಳವನ್ನು ಓಡಿಸಿದ ಮೇಲೆ ಕಂಬಳದ ಮೇಲೆ ಒಂದು ಪ್ರೀತಿ ಸ್ಟಾರ್ಟ್ ಆಗಿತ್ತು. ಆದರೆ ನಿರಂತರವಾಗಿ ಈ ಕಾಂತಾರ ಮೂವಿ ಬಂದ ನಂತರ ಕಂಬಳದ ಮೇಲೆ ಇನ್ನೂ ಹೆಚ್ಚಿನ ರೀತಿಯ ನಮಗೊಂದು ವಿಶ್ವಾಸ ಉಳಿತು. ಆದರೆ ವೀರ ಕಂಬಳ ಅಂತಕ್ಕಂಥದ್ದು ಇದನ್ನೆಲ್ಲದನ್ನು ಮೀರಿ ಕಂಬಳದಲ್ಲಿ ಈ ರೀತಿಯೂ ಇದೆಯಾ, ಒಂದು ಗ್ಯಾಮ್ಲಿಂಗ್ ಕೂಡ ಇದೆಯಾ, ಇದರಲ್ಲಿ ರಾಜಕಾರಣಿಗಳು ಎಂಟ್ರಿ ಆಗ್ತಾರಾ, ಆದರೆ ಇಷ್ಟೆಲ್ಲ ಷಡ್ಯಂತ್ರವೂ ನಡೀತದೆ ಅಂತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿರಲಿಲ್ಲ. ಆದರೆ ಈ ಜಗತ್ತಿಗೆ ಅದನ್ನು ತೋರಿಸ್ಕೊಟ್ಟಂಥದ್ದು, ಮತ್ತು ಈ ಒಂದು ಧರ್ಮದ ಕಾರ್ಯ ಕಂಬಳದಲ್ಲಿ ವಿಶ್ವಾಸವನ್ನು ಇಟ್ಟು ನಾವು ಎಷ್ಟೇ ಯಾವುದೇ ಸಿದ್ಧಾಂತವನ್ನು ಬಿಡದೆ ಈ ಕಂಬಳವನ್ನು ನೆಚ್ಚಿಕೊಂಡು ಮಾಡಿರುವಂಥ ಮೂವಿಯ ಬಗ್ಗೆ ನಾನು ಯಶಸ್ಸನ್ನು ನಾನು ನಿಜವಾಗ್ಲೂ ಆ ಪ್ರೊಡ್ಯೂಸರ್ ಮತ್ತು ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಆದರೆ ರಿಷಬ್ ಶೆಟ್ಟಿಯವರು ಮತ್ತು ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳಿದರು, ಈ ಕಂಬಳ ಮೂವಿಯನ್ನು 100ರಷ್ಟು ತೆಗೆದರೂ ಕೂಡ ಸಾಲಲ್ಲ, ಅಷ್ಟು ಸ್ಟೋರಿ ಇದೆ ಅಂತ ಹೇಳಿದರು. ನಿಜವಾಗ್ಲೂ ನನಗೆ ಅನಿಸ್ತದೆ 100 ಅಲ್ಲ 1000 ಸ್ಟೋರಿಗಳನ್ನು ತೆಗೆದರೂ ಕೂಡ ಈ ವೀರ ಕಂಬಳ ರೀತಿಯ ಮೂವಿ ಇದೆ. ಆದರೆ ನಾನು ಎಲ್ಲ ಪ್ರೇಕ್ಷಕರಿಗೆ ಹೇಳ್ತೀನಿ, ನಮ್ಮನ್ನು ನಂಬಿ, ತುಳುನಾಡನ್ನು ನಂಬಿ ಇಲ್ಲಿರುವಂಥ ವಿನುತಾ ರೆಡ್ಡಿ ಅಂತಕ್ಕಂಥವರು ಈ ಫಿಲ್ಮನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ತಾವೆಲ್ಲರೂ ಸಾವಿರಾರು ಗಟ್ಟಲೆ ಲಕ್ಷಾಂತರ ಗಟ್ಟಲೆ ಜನಗಳು ಬಂದು ಈ ಒಂದು ಸಿನಿಮಾವನ್ನು ನೋಡಿ ಯಶಸ್ವಿಗೊಳಿಸ್ಬೇಕಂತೇಳಿ ಮತ್ತೊಮ್ಮೆ ಈ ಕಂಬಳದ ಪ್ರಯುಕ್ತ ಮತ್ತು ಸಿನಿಮಾ ನಮ್ಮ ಕರ್ನಾಟಕದ ಕನ್ನಡ ಸಿನಿಮಾ ಮಂಡಳಿಯಲ್ಲಿ ನಾನು ಬೇಡಿಕೊಳ್ತಾ ಇದ್ದೀನಿ. ಅನುಪಮ ನಟಿದ್ರು. ಹೆಂಗೆ ಅನಿಸ್ತಾ ಇದೆ ಮ್ಯಾಮ್? ವೀರ ಕಂಬಳ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿರುವಂಥ ಒಪಿನಿಯನ್ ಕೂಡ ಹೇಳ್ತಾ ಇದೆ. ಒಂದು ನಿಮಿಷ ಎಲ್ಲರೂ ಸ್ಟಾಪ್ ಮಾಡಿ. ನಾನು ಪ್ರೊಡ್ಯೂಸರ್ ಅನ್ನೋದು ಗೊತ್ತಾ ಎಲ್ರಿಗೆ? ಅದಕ್ಕೆ ಎಲ್ಲರೂ ಅದೇ ಓಕೆ ಸ್ಟಾಪ್. ವೀರ ಕಂಬಳ ಸಿನಿಮಾ ರಿಲೀಸ್ ಆಗಿದೆ, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಒಪಿನಿಯನ್ ಕೊಡ್ತಾ ಇದ್ದಾರೆ. ಏನು ಹೇಳ್ತೀರಾ ಇದಕ್ಕೆ? ನಿಜವಾಗೂ ಭಾಳ ಖುಷಿ ಆಗ್ತಾ ಇದೆ, ಹೆಮ್ಮೆ ಅನಿಸುತ್ತೆ. ಫಸ್ಟ್ ಟೈಮು ನಾನು ಬೆಂಗಳೂರು ಹುಡುಗಿ ಒಂದು ಪ್ರೊಡ್ಯೂಸರ್ ಆಗಿ ನಾನು ಮಾಡಿರೋದಕ್ಕೆ ನಿಜವಾಗೂ ನನ್ನ ಸಾರ್ಥಕ ಆಯಿತು ಅಂತ. ತುಳುನಾಡೋದು ನನಗೆ ಭಾಳ ಖುಷಿ ಆಯಿತು. ನಿಜವಾಗೂ ತುಳುನಾಡಿನಲ್ಲಿ ಒಂದು ಇಷ್ಟೊಂದು ರೆಸ್ಪೆಕ್ಟ್ ಇದೆ ವೀರ ಕಂಬಳಗೆ ಅಂತ ನಾನು ಒಂದು 2-3 ಇದಕ್ಕೆ ಹೋದ್ಮೇಲೆ ನನಗೆ ಗೊತ್ತಾಯಿತು. ಆಮೇಲೆ ನಾನು ತಮಿಳ್ನಾಡಿನಲ್ಲಿ ಜಲ್ಲಿಕಟ್ಟಿ ಅಂತ ಇದು ಮಾಡ್ತಾಯಿದ್ದಾರೆ. ತುಳುನಾಡಲ್ಲಿ ನಾವು ಯಾಕೆ ಮಾಡಬಾರ್ದು ಅಂತ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವ್ರು ಕೇಳಿದ್ರು. ಸೊ ಅದಕ್ಕೋಸ್ಕರ ಪ್ರೊಡ್ಯೂಸರಾಗಿ ನನಗೆ ಮಂಜುನಾಥನ ಆಶೀರ್ವಾದದಿಂದ ಒಂದು ಪ್ರೊಡ್ಯೂಸರಾಗಿ ನಾನು ಮಾಡಿರೋದಕ್ಕೆ ಭಾಳ ಖುಷಿ ಇದೆ ಮೇಡಮ್. ಈಗ ಥಿಯೇಟ್ರಿಗೆ ಫಸ್ಟ್ ಶೋಗೆ ನಾನು ಬಂದೆ, ನೋಡ್ಬಿಟ್ಟು ಜನರೆಲ್ಲ ಹೇಳಿರೋದು ನೋಡಿದರೆ ನಿಜವಾಗೂ ಭಾಳ ಖುಷಿ ಆಯಿತು. ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಜನ ಬಂದು ನೋಡಿ ನನ್ನನ್ನು ಖುಷಿಪಡಿಸಿ ಅಂತ. ತುಂಬ ಖುಷಿ ಅನ್ನಿಸ್ತು. ಯಾಕೆ ಅಂತಂದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಹಾಗಾಗಿ ತುಂಬ ಖುಷಿ ಆಯಿತು ನನಗೆ. ಅದೇ ರೀತಿ ಕರ್ನಾಟಕದ ಜನತೆಯೂ ಅಷ್ಟು ಖುಷಿಪಟ್ಟು ಅದನ್ನು ನೋಡಿದ್ರೆ ನಮಗಿನ್ನೂ ಸಂತಸ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಎಲ್ಲರೂ ಇಷ್ಟೇ ಖುಷಿಯಿಂದ ಬಂದು ನೋಡಿದ್ರೆ ನಮ್ಮ ಟೀಮ್ ಎಫರ್ಟ್ಸ್ ಏನಿದೆ ಅದಕ್ಕೆ ಒಂದು ಮುಗಿಂಪು ಅಂತ ಏನು ಹೇಳ್ತೀವಿ, ನಮಗೆ ಸಂತಸ ಆಗದೆ ಮುಗಿಂಪು ಅದು ಸಿಗತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಎಷ್ಟು ಶ್ರಮ ಹಾಕಿದ್ದಾರೆ ಅಷ್ಟೇ ಇನ್ಫಾರ್ಮೇಷನ್ ಸಹ ಇಲ್ಲಿ ಈ ಮೂವಿನಲ್ಲಿ ನಾವು ಕಾಣ್ಬೋದು. ಹಾಗಾಗಿ ಎಲ್ರಿಗೂ ಬಂದು ಥಿಯೇಟರ್ಸ್ನಲ್ಲೇ ನೋಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.